ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಬಂದರೂ ಸಾಕು, ಸಾಲು ಸಾಲು ಅವಾಂತರವೇ ಸೃಷ್ಟಿಯಾಗ್ಬಿಡುತ್ತೆ. ಇನ್ನು ನಿನ್ನೆ ಸುರಿದಂತಹ ಅರ್ಧ ಗಂಟೆಯ ಮಳೆ ಇಡೀ ಬೆಂಗಳೂರಲ್ಲೇ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಗಿದೆ ಬನ್ನಿ ನೋಡ್ಕೊಂಡು ಬರೋಣ. ದೇವರ ದಯೆ, ಕ್ಷಣಾರ್ಧದಲ್ಲಿ ಮಿಸ್ ಆಯಿತು ಕಾರು. ಕಾಂಪೌಂಡ್ನಿಂದ ಹೊರಬರ್ತಿದ್ದಂತೆ ಬಿದ್ದ ಬೃಹತ್ ಮರ. ಎಕ್ಸ್ಕ್ಲೂಸಿವ್ ಸಿಸಿಟಿವಿ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯ. ಹೌದು, ನಿನ್ನೆ ಸಿಲಿಕಾನ್ ಸಿಟಿಯಲ್ಲಾದ ಮಳೆಗೆ ಅನೇಕ ಕಡೆ ಅನೇಕ ರೀತಿಯ ಸಮಸ್ಯೆಗಳಾಗಿದ್ವು. ಹೆಬ್ಬಾಳ, ಯಲಹಂಕ, ನಾಗಾವರ, ಸಂಜಯ್ ನಗರ, ಆರ್ಎಂವಿ ಲೇಔಟ್, ಭದ್ರಪ್ಪ ಲೇಔಟ್ ಭಾಗದಲ್ಲಿ ಮಳೆಯ ಅಬ್ಬರಕ್ಕೆ ರೋಡ್ಗಳು ಕೆರೆಯಂತಾಗಿದ್ರೆ ಮನೆಗಳಿಗೆ ನೀರು ಸಹ ನುಗ್ಗಿದೆ. ಸಂಜಯ್ ನಗರದ ಅಮರಜ್ಯೋತಿ ಬಡಾವಣೆಯಲ್ಲಿ ಬೃಹತ್ ಮರವೊಂದು ಬುಡ ಸಮೇತ ನೆಲಕ್ಕೆ ಬಿದ್ದಿದೆ. ಮರ ಬಿದ್ದ ಪರಿಣಾಮ ರಸ್ತೆ ಬದಿಯಲ್ಲಿ ನಿಂತಿದ್ದ ಕಾರು ಸಂಪೂರ್ಣವಾಗಿ ಜಖಮ್ಮಾಗಿದೆ. ಮುಂದಿನ ಖಾಲಿ ನಿವೇಶನದಲ್ಲಿದ್ದಂತಹ ಸಣ್ಣ ಮನೆಯಲ್ಲಿದ್ದವರು ಮನೆಯಿಂದ ಹೊರಬರದಂತಹ ಸ್ಥಿತಿಯಲ್ಲಿದ್ದರು. ಈ ಮಧ್ಯೆ ಮರ ಬಿದ್ದ ಸಮಯದಲ್ಲಿ ಹೇಗೆ ಶಿಫ್ಟ್ ಕಾರೊಂದು ಜಸ್ಟ್ ಪಾರಾಗಿದೆ. ಕಾಂಪೌಂಡ್ನಿಂದ ಹೊರಬಂದ ಕಾರು ಇನ್ನೇನು ಬಲತಿರು ಪಡಿಬೇಕು ಅನ್ನುವಷ್ಟರಲ್ಲಿಯೇ ಮರ ಬುಡ ಸಮೇತ ಧರೆಗೆ ಬಿದ್ದಿದೆ. ಮರ ಬೀಳ್ತಿದ್ದಂತೆ ಕಾಂಪೌಂಡ್ ಪಕ್ಕ ಛತ್ರಿ ಹಿಡಿದು ನಿಂತಿದ್ದ ವ್ಯಕ್ತಿಯು ಜೀವ ಭಯದಲ್ಲಿಯೇ ಮನೆಯೊಳಗೆ ಓಡಿ ಹೋಗಿದ್ದಾರೆ. ಮರ ಬಿದ್ದ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೋಡಿ. ಸಂಜಯ್ ನಗರದಲ್ಲಿ ಬೃಹದಾಕಾರದ ಮರ ಒಂದು ಕುಸಿದು ಬಿದ್ದಿದೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬುಡ ಸಮೇತ ಮರ ಒಂದು ಕಾರ್ ಮೇಲೆ ಬಿದ್ದಿದೆ. ನಿಮಗೆ ದೃಶ್ಯಗಳು ಕಾಣಿಸ್ತಿದೆ. ಸಂಜಯ್ ನಗರದ 2ನೇ ಮುಖ್ಯ ರಸ್ತೆಯಲ್ಲಿ ನಿಮಗೆ ಕಾಣಿಸ್ತಿರುವಂಥ ದೃಶ್ಯಗಳು. ಇಡೀ ಕಾರ್ ಜಖಮಾಗಿದೆ. ಮರ ಒಂದು ಅಪೋಸಿಟ್ ಏನಿದೆ, ಒಂದು ನಿವೇಶನ ಇದೆ. ನಿವೇಶನದ ಒಳಭಾಗದಲ್ಲಿ ಕೊನೆಯ ಭಾಗದಲ್ಲಿ ಒಂದು ಸಣ್ಣ ರೀತಿಯ ಸಣ್ಣ ಆಕಾರದಲ್ಲಿ ಒಂದು ಮನೆ ಇದೆ. ಅಂದರೆ ನಿವೇಶನದಲ್ಲಿ ಕೆಲವರು ಒಂದು ಶೆಡ್ ರೀತಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು, ಸಣ್ಣ ಗುಡಿಸಲು ರೀತಿ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಿದ್ರು. ಮರ ಅಲ್ಲಿವರೆಗೂ ಹೋಗಿರೋದ್ರಿಂದ ಮನೆಯಲ್ಲಿ ಈಗ ನಿಮಗೆ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, 3 ಜನ, 2 ಮಹಿಳೆಯರು, ಒಂದು ಪುಟ್ಟ ಮಗು ಕೂಡ ಮನೆಯಲ್ಲಿ ಈಗ ಬಂಧನಕ್ಕೆ ಒಳಪಟ್ಟ ಮನೆ ಒಳಗಡೆನೆ ಸಿಗಾಕೊಂಡಿದ್ದಾರೆ. ಈಚೆ ಬರೋಕ್ಕಾಗದಿರೋ ಪರಿಸ್ಥಿತಿ. ಸ್ವಲ್ಪ ಮನೆ ಏನಾದ್ರು ಈ ಕಡೆ ಅಥವಾ ಮರ ಇನ್ನು ಚೂರು ಮುಂದೆ ಯಾರು ಬಿದ್ದಿದ್ರೆ, ಮನೆ ಮೇಲೆ ಬಿದ್ದಿದ್ರೆ ಮನೆ ಸಂಪೂರ್ಣವಾಗಿ ಜಖಮಾಗಿ ಅವರು 3 ಜನರ ಪ್ರಾಣಕ್ಕೂ ಕುತ್ತು ಬರ್ತಿತ್ತು. ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಬುಡ ಸಮೇತ ಮರ ಎದ್ದು ಕಾರ್ ಏನು ಅಲ್ಲಿ ಮರದ ಮುಂಭಾಗದಲ್ಲಿ ಕಾರ್ ಏನು ಪಾರ್ಕ್ ಮಾಡಿದ್ರು ಆ ಕಾರ್ ಮೇಲೆ ಬಿದ್ದಿದೆ. ಕಾರಲ್ಲಿ ಯಾರೂ ಸಹ ಇಲ್ಲದಿರೋ ಕಾರಣಕ್ಕೆ ಏನೂ ಸಮಸ್ಯೆ ಆಗಿಲ್ಲ. ಕಾರ್ ಸಂಪೂರ್ಣವಾಗಿ ಜಖಮ್ಮಾಗಿದ್ದು ಆ ಕಾರ್ ಈಗ ಗುಜರಿಗೆ ಹಾಕೋಕ್ಕೂ ಅಂಥ ಮಟ್ಟಕ್ಕಾಗಿದೆ. ಮರ ಬಿದ್ದ ಫೋರ್ಸ್ಗೆ ಇಲ್ಲಿನ ಏನು ಕರೆಂಟ್ ಕೂಡ ಕಟ್ಟಾಗಿದೆ. ಎಲೆಕ್ಟ್ರಿಕ್ ಪೋಲ್ ಕೂಡ ಬೆಂಡ್ ಆಗಿದೆ. ಇಲ್ಲಿ ಸ್ಥಳೀಯರಿದ್ದಾರೆ. ಮೇಡಮ್ ಹೇಳಿ, ಮನೇಲಿ ಇದ್ರಿ, ನಿಮ್ಮ ಮನೆ ಮುಂದೆನೇ ಮರ ಬಿದ್ದಿದೆ, ಏನಾಯ್ತು, ಎಷ್ಟು ಗಂಟೆಗಾಗಿತ್ತು? ನಾವು ನೆಕ್ಸ್ಟ್ ರೋಡಲ್ಲಿ ಇರೋದು. ಅಪ್ಪ ಮತ್ತು ಮಗು ಇಲ್ಲಿ ಬಂದಿತ್ತು. ನಾವು ಥರ್ಡ್ ಫ್ಲೋರಲ್ಲಿ ಇದ್ದೀವಿ. ಮಗು ಬಂದು ಅವ್ರ ಮೇಲೆ ಬಂದಿದ್ದಾರೆ. ಒಂದು 10 ಮಿನಿಟ್ಸ್ಗೆ ಸೌಂಡ್ ಬಂತು ಅಂತ ಕೇಳಿದ್ರು. ಸಡನ್ನಾಗಿ ನೋಡಿದ್ರೆ ಮರ ಬಿದ್ದುಬಿಟ್ಟಿದೆ ಅಂತ ನನಗೆ ಫೋನ್ ಮಾಡಿದ್ರು. ನಾವಿಲ್ಲಿ ಬಂದು ನೋಡೋಷ್ಟಿಗೆ ಇದು ಹಳೆ ಮರ. ನಾವು ಇಲ್ಲೊಂದು 5 ವರ್ಷದಿಂದ ಇದ್ದೀವಿ. ಸೊ ಬಿದ್ದಿದ್ದು ಯಾರಾದರೂ ಅಡಚಣೆ ಆಗಿದ್ದಿದ್ರೆ, ಯಾರಾದರೂ ಹೊರಗೆ ಬಂದು ನಡೆದಿದ್ರೆ ಪ್ರಾಣಾಪಾಯ ಸ್ಥಿತಿ ಆದರೆ ಯಾರು ಹೊಣೆ? ಹೇಗೋ ದೇವರ ದಯೆಯಿಂದ ಶಿಫ್ಟ್ ಕಾರ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಇಂತಹ ಮರಗಳು ಇನ್ನೂ ಸಿಲಿಕಾನ್ ಸಿಟಿಯಲ್ಲಿದ್ದು ಮುಂದಾಗುವ ಮಳೆಗೆ ಅದೇನಾಗುತ್ತೋ ಗೊತ್ತಿಲ್ಲ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.